ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು UAN ನಂಬರ್ನ ಯಾವ ರೀತಿ ಆ್ಯಕ್ಟಿವ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಂದರೆ PF ನಂಬರ್ನ ಆ್ಯಕ್ಟಿವ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ, PF ಮೆಂಬರ್ ಅಂತ ಅದು ಹಾಕಿ, ಇಲ್ಲ ಮೆಂಬರ್ ಹೋಮ್ ಅಂತ ಹಾಕ್ಬಿಟ್ಟು ಸರ್ಚ್ ಕೊಟ್ಟರೆ ಇದರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕಲ್ಲಿ ಫಸ್ಟ್ ಒಂದು ಮೆಂಬರ್ ಹೋಮ್ ಅಂತಿದೆ, ಅದ್ರ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ UNA ಅಂದರೆ ಇಲ್ಲಿ ನೋಡ್ತಾ ಇದ್ದಲ್ಲ, ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಅಂದ್ಬಿಟ್ಟು ಇಲ್ಲಿ UN ನಂಬರು ಮತ್ತು ಪಾಸ್ವರ್ಡು ಕ್ಯಾಪ್ಚರ್ ಕೂಡ ಹಾಕಿ ಸೈನ್ ಇನ್ ಕೊಟ್ಟರೆ ಲಾಗಿನ್ ಆಗುತ್ತೆ. ನೀವಿನ್ನೂ ಆ್ಯಕ್ಟಿವೇ ಮಾಡಿಲ್ಲ ಅಂತಂದರೆ ನೀವು ಸೈನ್ ಇನ್ ಆಗೋದಿಲ್ಲ. ಇಲ್ಲಿ ಆ್ಯಕ್ಟಿವ್ UNA ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೋ ಯುವರ್ UNA ಅಂತಿಲ್ಲ, ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ UN ನಂಬರ್ನ ಯಾವ ರೀತಿ ಫೈಂಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಇವಾಗ ಆ್ಯಕ್ಟಿವ್ UNA ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿದ್ದು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ UN ನಂಬರ್ನ ಹಾಕಬೇಕಾಗತ್ತೆ. UN ನಂಬರ್ನ ಎಂಟ್ರಿ ಮಾಡಿಕೊಂಡು ಇದಾದಮೇಲೆ ಕೆಳಗಡೆ ಆಧಾರ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೋ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಹೆಸರು ಮತ್ತೆ ಹಾಕೋಬೇಕು. ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಸೇಮ್ ಅದೇ ರೀತಿ ನಿಮ್ಮ ಹೆಸರನ್ನ ಕೂಡ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಸೇಮ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದಕ್ಕೆ PF ಅಲ್ಲಿರೋಂಥ ನಿಮ್ಮ ಡೀಟೇಲ್ ಏನು ಕಂಪನಿ ಕೊಟ್ಟಿರ್ತಲ್ಲ ಡೀಟೇಲು ಸೇಮ್ ಮ್ಯಾಚ್ ಆದ್ರೆ ಇಲ್ಲಿ ಆ್ಯಕ್ಟಿವ್ ಆಗೋದು. ನೇಮು ಡೇಟ್ ಆಫ್ ಬರ್ತ್ ಹಾಕೋದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಅದೇ ನಂಬರ್ನ ನೀವು ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ನೇ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನೇ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ ಅಲ್ಲ, ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಅದೇ ರೀತಿ ನೀವು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಬಂದರೆ ಗೆಟ್ ಅಥೆಂಟಿಕೇಷನ್ ಪಿನ್ ಅಂತ ನೋಡೋದಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಕೂಡ ಹೋಗಿರುತ್ತೆ. ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ನೋಡ್ತಾ ಇದೆಯಲ್ಲ, ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಹೋಗಿದೆ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ಬಂದಿದೆ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಡೀಟೇಲ್ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ OTP ಹಾಕೋದಕ್ಕೆ ಎಂಟರ್ OTP ಅಂತಿದೆಯಲ್ಲ, ಇಲ್ಲಿ ನಿಮ್ಮ OTPನ ಹಾಕಬೇಕು. 6 ನಂಬರ್ಸ್ ಆದಂಥ OTP ಹೋಗಿರುತ್ತೆ. ಆ OTPನ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಆ್ಯಕ್ಟಿವ್ UNA ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಇರೋದು ಇಲ್ಲಿ ನೋಡ್ತಾ ಇಲ್ಲ ಆ್ಯಕ್ಟಿವ್ ಆಗಿದೆ ಅಂತ ತೋರಿಸ್ತಾ ಇದೆ. UNA ಹ್ಯಾಸ್ ಬೀನ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ನಿಮ್ಮ ಪಾಸ್ವರ್ಡ್ ಏನು ಇದೆಯೋ ಆ ಪಾಸ್ವರ್ಡು ಜನ್ರೇಟ್ ಆಗಿ ನೀವು ರಿಜಿಸ್ಟರ್ ಆಗಿತ್ತಲ್ಲ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಇವಾಗ ಏನು ಮೊಬೈಲ್ ನಂಬರ್ ಕೊಟ್ಟು ಆ ಮೊಬೈಲ್ ನಂಬರ್ಗೆ ಒಂದು ಸಿಸ್ಟಮ್ ಜನರೇಟ್ ಮಾಡೋಂಥ ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಚೆಕ್ ಮಾಡಿ ಅದನ್ನ ಲಾಗಿನ್ ಕೂಡ ಆಗ್ಬೋದು. ಯಾವ ರೀತಿ ಆ್ಯಕ್ಟಿವ್ ಮಾಡೋದು ಅಂತ ತಿಳ್ಕೊಂಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಲಾಗಿನ್ ಆಗೋದು ಹೇಗೆ, ಪಾಸ್ವರ್ಡ್ ಚೇಂಜ್ ಮಾಡಿ ಮತ್ತು ಲಾಗಿನ್ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸಿಗೋಣ ಹೊಸ ವಿಡಿಯೋದಲ್ಲಿ.